ಇಬ್ಬರು ವಿದ್ಯಾರ್ಥಿನಿಯರ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರದ ಇಬ್ಬರು ವಿದ್ಯಾರ್ಥಿನಿಯರಿಗೆ ನಿರಂತರವಾಗಿ ಶೋಧವನ್ನ ಮಾಡಲಾಗ್ತದೆ. 75 ದಿನಗಳು ಕಳೆದ್ರೂ ಕೂಡ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುಳಿವೇ ಇಲ್ಲ. 75 ದಿನ ಅಂದ್ರೆ 2.5 ತಿಂಗಳಾಯ್ತು, ಇನ್ನೂ ಕೂಡ ಸುಳಿವಿಲ್ಲ. ಇಬ್ಬರು ವಿದ್ಯಾರ್ಥಿನಿಯರು ಎರಡನೇ ಅಂದ್ರೆ ಸೆಕೆಂಡ್ PU ಓದ್ತಾ ಇದ್ದಂತ ತನಿಷ್ಕಾ, ಫಸ್ಟ್ PU ಓದ್ತಾ ಇದ್ದಂತ ತೇಜಸ್ವಿನಿ ನಾಪತ್ತೆ ಆಗಿದ್ದಾರೆ. ಪೊಲೀಸರು ಹೋಗದಿರುವಂತ ಸ್ಥಳ ಇಲ್ಲ, ಇವರನ್ನ ಹುಡುಕ್ತಾ ಇದ್ದಾರೆ. ಹೋಗದಿರುವಂತ ಸ್ಥಳ ಇಲ್ಲ, ವಿಚಾರಿಸದಿರುವಂತ ವ್ಯಕ್ತಿ ಇಲ್ಲ. 10 ಜನರ ಸ್ಪೆಷಲ್ ಟೀಮ್ನಿಂದ 75 ದಿನಗಳಿಂದಲೂ ಕೂಡ ನಿರಂತರವಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಕೇರಳ, ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿಯಲ್ಲಿ ಶೋಧವನ್ನು ಮಾಡಲಾಗ್ತಾ ಇದೆ. ಕಾಶಿ, ಕೇರಳ, ಚಾಮರಾಜನಗರ, ಮೈಸೂರಲ್ಲೂ ಕೂಡ ಹುಡುಕಾಟವನ್ನು ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಖಾಕಿ ಪಡೆ ಹುಡುಕಾಟವನ್ನು ಮಾಡಿದೆ. ವಿದ್ಯಾರ್ಥಿನಿಯರು ಫೋನನ್ನು ಕೂಡ ಬಳಸ್ತಾ ಇಲ್ಲ. ಅಟ್ಲೀಸ್ಟ್ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದಾದ್ರೆ, ATM ಕಾರ್ಡ್ ಅನ್ನಾದ್ರೂ ಕೂಡ ಬಳಸಿದ್ರೆ ಅದರಲ್ಲಾದ್ರೂ ಮಾಹಿತಿ ಆದ್ರೂ ಸಿಗುತ್ತೆ, ಅದನ್ನು ಕೂಡ ಬಳಸ್ತಾ ಇಲ್ಲ. ಸ್ನೇಹಿತರು ಹಾಗೂ ಕುಟುಂಬದ ಸಂಪರ್ಕವನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲಿದ್ದಾರೆ ಅನ್ನುವಂಥದ್ದೇ ಪೊಲೀಸರಿಗೆ ದೊಡ್ಡ ಟೆನ್ಷನ್, ಪ್ರಶ್ನೆ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದವರೆಗೂ ಇಬ್ಬರ ಸುಳಿವು ಸಿಕ್ಕಿತ್ತು. ಅದಾದ್ಮೇಲೆ ಪೊಲೀಸರು ಹೋಗುವಷ್ಟರಲ್ಲಿ ಇಬ್ಬರು ಕೂಡ ನಾಪತ್ತೆ ಆಗಿದ್ರು. ಆಧಾರ್ ಕಾರ್ಡ್ನಿಂದ ಫ್ರೀ ಬಸ್ನಲ್ಲಿ ಸಂಚಾರ ಮಾಡಿದ್ದು ಬೆಳಕಿಗೆ ಬಂದಿದೆ. ಜನವರಿ 31ರಂದು ಇಬ್ಬರು ಮನೆ ಬಿಟ್ಟು ಹೋಗಿದ್ರು. ಹೈಕೋರ್ಟ್ನಲ್ಲಿ ABS ಕಾರ್ಪಸ್ ಅರ್ಜಿಯನ್ನು ಕೂಡ ಹಾಕಲಾಗಿದೆ. ವಿದ್ಯಾರ್ಥಿನಿಯರನ್ನ ಹುಡುಕ್ಲಿಕ್ಕೆ ಕೋರ್ಟ್ ಆದೇಶವೂ ಕೂಡ ಇರುವಂಥದ್ದು. ನಿರಂತರವಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ, ಆದರೆ ಸಿಗ್ತಾ ಇಲ್ಲ ತನಿಷ್ಕಾ ಮತ್ತು ತೇಜಸ್ವಿನಿ. 10 ಪೊಲೀಸರ ಒಂದು ಸ್ಪೆಷಲ್ ಟೀಮ್ ಅನ್ನ ಮಾಡಲಾಗಿದೆ. ಎಲ್ಲಾದ್ರೂ ಒಂದ್ಸಲಿ ಫೋನ್ ಸ್ವಿಚ್ ಆನ್ ಆದ್ರೂ ಕೂಡ ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅಂತ. ಅಟ್ಲೀಸ್ಟ್ ATM ಕಾರ್ಡ್ ಅನ್ನಾದ್ರೂ ಬಳಸಿದ್ರೆ ಅದರಲ್ಲಾದ್ರೂ ಮಾಹಿತಿ ಸಿಗುತ್ತೆ. ಬಟ್ ಅದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆನೂ ಕೂಡ ಸುಳಿವಿಲ್ಲ. ಅವರ ಕುಟುಂಬದವರಿಗೆ ಫುಲ್ ಟೆನ್ಷನ್. 75 ದಿನ ಆದ್ರೂ ಕೂಡ ನಮ್ಮ ಮಕ್ಕಳು ಬಂದಿಲ್ವಲ್ಲ ಅಂತ. ಒಬ್ರು ಸೆಕೆಂಡ್ PU ಮತ್ತೊಬ್ರು ಫಸ್ಟ್ PU ಓದ್ತಾ ಇರೋರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಯಾವ ರೀತಿಯಾಗಿ ಹುಡುಕುವಂತ ಕೆಲಸವನ್ನ ಮಾಡಲಾಗ್ತದೆ, 10 ಪೊಲೀಸರ ತಂಡಕ್ಕೆ ಯಾವ ರೀತಿಯಾಗಿ ಚಾಲೆಂಜ್ ಆಗಿದೆ ಇವರನ್ನ ಹುಡುಕೋದು ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಈ ಒಂದು ಘಟನೆ ಏನಾಗಿದೆ, 70 ದಿನ ಆಗಿರುವಂಥದ್ದು, ಈ ಇನ್ಸಿಡೆಂಟ್ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಬ್ಬರು ವಿದ್ಯಾರ್ಥಿನಿಯರೇನಿದ್ದಾರೆ, ಅಂದರೆ ವಿದ್ಯಾರಣ್ಯಪುರದಿಂದ ಜನವರಿ 31ನೇ ತಾರೀಕು ಅವರು ಅಲ್ಲಿಂದ ಮಿಸ್ ಆಗಿರುವಂಥದ್ದು. ಆದರೆ ಇದು 25 ದಿನ ಆಗಿದೆ. ಆದರೆ ಇದುವರೆಗೂ ಕೂಡ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜ್ ಅಂತಂದರೆ ಎಲ್ಲೂ ಹೋದ್ರು, ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಅದರಲ್ಲಿ ತೇಜಸ್ವಿನಿ, ಅಂದರೆ ಪ್ರಮುಖವಾಗಿ ತೇಜಸ್ವಿನಿಗೆ ಅಂದರೆ ತನಿಷ್ಕಾ ತೇಜಸ್ವಿನಿಯನ್ನು ಆಕೆಯನ್ನು ಕರ್ಕೊಂಡು ಹೋಗಿರುವಂಥದ್ದು ಅನ್ನೋ ಬಗ್ಗೆ ಕುಟುಂಬಸ್ಥರು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಸುಮಾರು 100 ಸ್ಥಳಗಳಲ್ಲಿ ಹುಡುಕಾಟವನ್ನು ಮಾಡಿದ್ದಾರೆ. ಪ್ರಮುಖ ಮಹದೇಶ್ವರ ಬೆಟ್ಟ ಆಗಿರ್ಬೋದು, ಮುಂಬೈ, ದೆಹಲಿ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಆಗಿರ್ಬೋದು, ಇವೆಲ್ಲ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹುಡುಕಾಟವನ್ನು ಮಾಡಿದ್ದಾರೆ. ಆದರೆ ಇದುವರೆಗೂ ಸಣ್ಣ ಸುಳಿವು ಸಿಗ್ತಾ ಇಲ್ಲ. ಆದರೆ ಅವರು ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು 3,000 ಹಣವನ್ನು ಮಾತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ATM ಕಾರ್ಡನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಮೊಬೈಲನ್ನು ಬಳಕೆ ಮಾಡ್ತಾ ಇಲ್ಲ, ಮತ್ತು ಅವರ ಕುಟುಂಬಸ್ಥರು ಮತ್ತು ಅವರ ಫ್ರೆಂಡ್ಸ್ ಯಾರಿಗೂ ಕೂಡ ಫೋನ್ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಟೆಕ್ನಿಕಲ್ ಆಗಿ ಎಲ್ಲಿದ್ದಾರೆ, ಹೇಗೇನಿದ್ದಾರೆ ಅನ್ನೋದು ಪತ್ತೆ ಮಾಡುವಂಥದ್ದು ಪೊಲೀಸರಿಗೆ ಒಂದು ಚಾಲೆಂಜ್ ಆಗಿದೆ. ಜೊತೆಗೆ ಹೈಕೋರ್ಟಲ್ಲಿ ಕೂಡ ಅವರ ಪೇರೆಂಟ್ಸ್ ಒಂದು ABS ಕಾರ್ಪಸ್ ಅನ್ನು ಹಾಕೊಂಡಿದ್ರು. ಹೈಕೋರ್ಟ್ ಕೂಡ ಆದೇಶ ಮಾಡ್ತು 1 ವಾರದ ಒಳಗಾಗಿ ಅವರನ್ನು ಪತ್ತೆ ಮಾಡಬೇಕು ಅಂತೇಳಿ. ಅದಾದ ನಂತರ 1 ತಿಂಗಳಾಗಿದೆ. 1 ತಿಂಗಳಾದರೂ ಸಹ ಪೊಲೀಸರು ಎಲ್ಲ ರೀತಿಯಲ್ಲಿ ಕೂಡ ಪ್ರಯತ್ನವನ್ನು ಮಾಡಿದ್ರು. ಯಾವುದೂ ಅವರ ಸುಳಿವು ಇನ್ನೂ ಸಿಗಲಿಲ್ಲ. ಹೀಗಾಗಿ ಇದು ಪ್ರೀ ಪ್ಲಾನ್ಡ್ ಯಾರು ಮಾಡಿರೋದು ಅಂತೇಳಿ ಈಗ ತನಿಷ್ಕಾ ಬಗ್ಗೆ ಈಗ ತೇಜಸ್ವಿನಿಯವರ ಪೋಷಕರು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಆಕೆ ತಮ್ಮ ಮಗಳನ್ನು ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾಳೆ. ಆಕೆ ಮೊದಲೇ ಪ್ಲಾನ್ ಮಾಡಿಕೊಂಡು ಅವರ ಫ್ರೆಂಡ್ ಸರ್ಕಲಲ್ಲಿ ಮೊದಲೇ ಎಲ್ಲ ಕೂಡ ಹೇಳ್ಕೊಂಡಿದ್ದಾಳೆ. ನಾವು ಅದು 1 ವರ್ಷ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದಾಳೆ ಅಂತೇಳಿ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು. ಜೊತೆಗೆ ತನಿಷ್ಕಾ ಅವರ ಪೇರೆಂಟ್ಸ್ ಹೇಳುವಂಥದ್ದು, ನಮ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ, ಒಂದು ವೇಳೆ ಗೊತ್ತಿದ್ದಿದ್ರೆ ಅವರನ್ನು ನಾವು ಈ ರೀತಿ ಬಿಡ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಅವರ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಬ್ಬರೂ ಕೂಡ 2 ಮನೆಯ ಕುಟುಂಬಸ್ಥರು ಕೂಡ ತುಂಬ ಆತಂಕದಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ಮಕ್ಕಳು ಎಲ್ಲಿಗೆ ಹೋದ್ರು ಅಂತ. ಆದರೆ 25 ದಿನದವರೆಗೂ ಕೂಡ ಇವರು ಉಳ್ಕೊಳ್ಳುವಂಥದ್ದು ಮತ್ತು ಅವರ ಖರ್ಚು ವೆಚ್ಚಗಳಾಗಿರ್ಬೋದು, ಜೊತೆಗೆ ಇವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತುಂಬ ಎಲ್ಲ ರೀತಿಯಲ್ಲಿ ಕೂಡ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರು ಸಹ ಇದುವರೆಗೂ ಪತ್ತೆ ಆಗಿಲ್ಲ. ಒಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅವರು ಹೋದಂಥವ್ರು ಅಲ್ಲಿಂದ ಇವರು ಎಲ್ಲಿಗೆ ಹೋದ್ರು ಅನ್ನೋದೇ ಈಗ ನಿಗೂಢವಾಗಿರುವಂಥದ್ದು ಪೃಥ್ವಿರಾಜ್. ಜೊತೆಗೆ ತೇಜಸ್ವಿನಿ ಮತ್ತು ತನಿಷ್ಕಾ ಅವರ ಆ ಸ್ಕೂಲ್ ಆಗಿರ್ಬೋದು, ಅವರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತು ಅವರ ಸಂಬಂಧಿಕರಾಗಿರ್ಬೋದು, ಮತ್ತು ಇವರು ಎಲ್ಲೆಲ್ಲಿ ಏನಾದರೂ ಇಷ್ಟಪಡ್ತಾ ಇದ್ರು ಅನ್ನೋ ಆ್ಯಂಗಲಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ತನಿಷ್ಕಾ ತೇಜಸ್ವಿನಿ ಇದಾರಲ್ಲ, ಇವರಿಬ್ರು ಏನು ಅಂದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಆಗಿದ್ದು ಹೇಗೆ ಅಂತ? ಯಾಕೆಂದ್ರೆ ಒಂದೇ ಕ್ಲಾಸ್ನವರಾಗಿದ್ರೆ ಒಂಥರ, ಅಥವಾ ಒಂದೇ ಊರಿನವ್ರು ಒಂದೇ ಕುಟುಂಬದವರಾಗಿದ್ರೆ ಒಂಥರ. ಹೇಗೆ ಫ್ರೆಂಡ್ಶಿಪ್ ಶುರು ಆಯ್ತಂತೆ, ಹೇಗೆ ಜೊತೆಲಿದ್ರಂತೆ, ಏನ್ ಮಾಹಿತಿ ಸಿಗ್ತದೆ ಅದ್ರ ಬಗ್ಗೆ?
ಪೃಥ್ವಿರಾಜ್ ಅಂದ್ರೆ ಇವರ ಪೇರೆಂಟ್ಸ್ ಹೇಳುವಂತಹ ಪ್ರಕಾರವಾಗಿ ಇಲ್ಲಿ ತನಿಷ್ಕಾ ಮತ್ತೆ ತೇಜಸ್ವಿನಿ ಇಬ್ರು ಕೂಡ ಸೀನಿಯರ್ ಮತ್ತೆ ಜೂನಿಯರ್ಸ್, ಅಂದ್ರೆ ಇದು 19 ವರ್ಷ ತನಿಷ್ಕಾ ಮತ್ತೆ 17 ವರ್ಷ ತೇಜಸ್ವಿನಿ ಇರುವಂತದ್ದು. ಹೀಗಾಗಿ ಅವರ ಪೇರೆಂಟ್ಸ್ಗೆ ಇವರಿಬ್ರು ಕೂಡ ಫ್ರೆಂಡ್ಸ್ ಇರುವಂತದ್ದು ಗೊತ್ತೇ ಇಲ್ಲ ವಿಚಾರ ಅಂತ ಅವರು ಕೂಡ ಹೇಳ್ತಾ ಇರುವಂತದ್ದು. ಓಕೆ ಗಂಗಾಧರ್ ಮಾತನಾಡ್ತೀನಿ. ನಮ್ಮ ಜೊತೆ ಟೈಗರ್ ಅಶೋಕ್ ಕುಮಾರ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. 75 ದಿನ ಆದ್ರೂ ಕೂಡ ಈ ಹೆಣ್ಮಕ್ಳು ಸಿಕ್ಕಿಲ್ಲ. ಸಹಜವಾಗಿ ಆತಂಕ, ಯಾಕಂದ್ರೆ ಹೆಣ್ಮಕ್ಳು ಬೇರೆ ಆಗಿರುವಂತ ಹಿನ್ನೆಲೆ ಹೇಗ್ ಹುಡ್ಕೋದು, ಹೇಗ್ ಚಾಲೆಂಜ್ ಇರುತ್ತೆ ಪೊಲೀಸರಿಗೆ? ಇಲ್ಲ, ಬಹಳ ಆಶ್ಚರ್ಯವಾಗಿದೆ. ಈಗಿನ ಟೆಕ್ನಾಲಜಿಯಲ್ಲಿ ಖಂಡಿತ ಏನೇ ಕ್ಲೂ ಇಲ್ದಿದ್ರು ಪತ್ತೆ ಆಗುವಂತ ಒಂದು ಎಕ್ವಿಪ್ಮೆಂಟ್ಸ್ ಮತ್ತೆ ಟೆಕ್ನಾಲಜಿ ಇದೆ. ಬಟ್ ಇಲ್ಲಿ ಪೊಲೀಸ್ನವರು ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ಬೋದು. ಬಟ್ ಈಗ ಮೂರವರ್ ಇದು ಕೋರ್ಟ್ ನಲ್ಲಿ ಬೇರೆ ಮೋಸ್ಟ್ಲಿ ಹೇಬಿಯಸ್ ಕಾರ್ಪಸ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು ಹೌದು. ಈಗ ಕೋರ್ಟ್ ಅದು ಹೈಕೋರ್ಟ್ ಇಂದ ಬಹಳ ಚಾಟಿ ಬೀಸಿ ಕೆಲಸ ಮಾಡಿಸ್ತಾರೆ, ಮತ್ತೆ ಸಾಕಷ್ಟು ಟೀಮ್ ಆಗಿದೆ. ನನ್ನ ಪ್ರಕಾರ ಏನಾಗಿರ್ಬೋದು ಅಂದ್ರೆ ಇದರಲ್ಲಿ ಮಾಡಿರ್ಬೋದು ಪೊಲೀಸ್ನವರು ಈ ಬೈ ಚಾನ್ಸ್ ಏನಾದ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಹೇಳೋದು. ನಾನು ಹೇಳೋದು ಎಲ್ಲಾ ತರದ ನಾವು ಪ್ರಯತ್ನ ಪಡ್ಬೇಕಾಗುತ್ತೆ. ಈಗ ಈ ಬೇರೆ ಸ್ಟೇಟ್ ನಲ್ಲಿನೂ ಈಗ ಮಾಡಿರ್ತಾರೆ. ಅನ್ಯಾಚುರಲ್ ಡೆತ್ ನಲ್ಲಿ ಅನ್ಐಡೆಂಟಿಫೈಡ್ ಬಾಡೀಸ್ ಏನಾದ್ರು ಸಿಕ್ಕಿದ್ರೆ ಅದನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಆಮೇಲೆ ಇವರು ಅಲ್ಲಿಗೆ ಯಾಕೆ ಹೋದ್ರು, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಓನ್ಲಿ ಮಿಸ್ಗೈಡ್ ಮಾಡಕ್ ಹೇಳಿರ್ಬೋದಾ ಅಂತ ಕಾಣುತ್ತೆ ನನಗೆ. ಜೊತೆಗೆ ಇವರ ತಂದೆ ತಾಯಿ ಮತ್ತೆ ಫ್ರೆಂಡ್ಸ್ ನ ಕೇಳ್ಬೇಕು, ಇವ್ರು ಯಾಕೆ ಎಕ್ಸಾಮ್ಗೆ ಸರಿಯಾಗಿ ಓದ್ತಿಲ್ಲ ಅಂದ್ರೆ ಇನ್ಯಾವ್ದ್ರಲ್ಲಿ ಡೈವರ್ಟ್ ಆಗಿರುತ್ತೆ ಇವ್ರದ್ದು ಅಟೆನ್ಷನ್ ಅಂತ. ಬೇರೆ ಏನಾದ್ರು ಫ್ರೆಂಡ್ಸ್ ಇದ್ರ, ಗಂಡ್ ಮಕ್ಕಳದು ಫ್ರೆಂಡ್ಸ್ ಇದ್ರ, ಅಥವಾ ಈಗಿನ ಈ ಲವ್ ಜಿಯಾದ್ ಅಂತಲ್ಲ ಅದ್ರಲ್ಲಿ ಏನಾದ್ರು ಕನೆಕ್ಟ್ ಆಗಿತ್ತಾ, ಅಥವಾ ಟ್ರಾಫಿಕಿಂಗ್, ಹೆಣ್ಮಕ್ಳನ್ನ ಟ್ರಾಫಿಕಿಂಗ್ ಮಾಡ್ತಾರೆ, ಈ ಮಾನವ ಸಾಗಣೆ ಅಂತ ಹೇಳ್ತಾರಲ್ಲ ಪ್ರಾಸ್ಟಿಟ್ಯೂಷನ್ಗೆ, ಅದರಲ್ಲೂ ಇದು ಎಲ್ಲಾ ಆಂಗಲ್ ಅಂತಾನು ಟ್ರೈ ಮಾಡ್ಬೇಕಾಗುತ್ತೆ. ಇದು ಅವರ ಫ್ರೆಂಡ್ಸ್ ಗಳನ್ನ ಬಹಳಷ್ಟು ಸೂಕ್ಷ್ಮವಾಗಿ ಪೊಲೀಸ್ನವರು ಮಫ್ತಿನಲ್ಲಿ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಅವ್ರನ್ನ ಕ್ವಶನ್ ಮಾಡ್ಬೇಕಾಗುತ್ತೆ. ಇವರು ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದು ಸುಳಿವು ಬಿಟ್ಟಿರ್ಬೇಕು ಅವರು. ಯಾಕಂದ್ರೆ ಈಗಿನ ಜನರೇಷನ್ ಈ ಟಿವಿನಲ್ಲೆಲ್ಲ ನೋಡಿ ಅವರು ಪ್ರಿಕಾಷನ್ ತಗೊಂಡಿದ್ದಾರೆ. ಯಾವುದೇ ತರದ್ದು ಮೊಬೈಲ್ ಆಗ್ಲಿ ಇದಾಗ್ಲಿ ತಗೊಂಡೋಗಿರ್ಲಿಕ್ಕಿಲ್ಲ. ಬಟ್ ಆಧಾರ್ ಕಾರ್ಡ್ ಯೂಸ್ ಮಾಡಿರೋದು ನೀವು ಹೇಳ್ತಾ ಇದ್ದೀರಿ. ಆಧಾರ್ ಕಾರ್ಡ್ ಯೂಸ್ ಮಾಡಿರೋದ್ರಿಂದ ಅವ್ರು ಕರ್ನಾಟಕದಲ್ಲಿ ಮಾತ್ರ ಓಡಾಡಬಹುದು. ಆಮೇಲೆ ಬೇರೆ ಸ್ಟೇಟ್ ನಲ್ಲಿ ಯಾವ್ದ್ರಲ್ಲಿ ತೆಲಂಗಾಣದಲ್ಲೋ ಎಲ್ಲೋ ಇದೆ ಅಂತ ಕಾಣುತ್ತೆ, ಅಲ್ಲೂ ಇರಬಹುದು. ಇವ್ರು ಹೆಚ್ಚಿಗೆ ಫ್ರೀ ಬಸ್ ಅಲ್ಲಿ ಓಡಾಡೋ ಚಾನ್ಸಸ್ ಇರೋದ್ರಿಂದ ವೈಡ್, ಈಗ ನಿಮ್ದು ಟಿವಿನಲ್ಲಿ ಬರ್ತಾ ಇರೋದ್ರಿಂದ ವೈಡ್ ಪಬ್ಲಿಸಿಟಿ ಆಗ್ತಾ ಇದೆ. ನನ್ನ ಪ್ರಕಾರ ಆದಷ್ಟು ಬೇಗ ಎಟಿಎಂ ಕಾರ್ಡ್ ತಗೊಂಡೋಗಿದಾರಂತೆ. ಎಟಿಎಂ ಕಾರ್ಡ್ ಎಲ್ಲಾದ್ರೂ ಯೂಸ್ ಮಾಡಿದ್ರಾದ್ರೂ ಸಿಗ್ತಾರೆ, ಅದು ಕೂಡ ಆಗ್ತಾ ಇಲ್ಲ. ಹೌದೌದು. ಅಂದ್ರೆ ನನ್ನ ಪ್ರಕಾರ ನೋಡಿ, ಈಗ ಎನಿ ಮೂಮೆಂಟ್ ನನ್ನ ಪ್ರಕಾರ ಜೀವಂತವಾಗಿದ್ರೆ ಖಂಡಿತ ಪತ್ತೆ ಆಗೋ ಚಾನ್ಸಸ್ ಮಾತ್ರ 100ಕ್ಕೆ 101 ಇದೆ ನನ್ನ ಪ್ರಕಾರ. ಯಾಕಂದ್ರೆ ಪೊಲೀಸ್ನವರು ಸುಮ್ನೆ ಕೂತಿರಲ್ಲ. ಹೈಕೋರ್ಟ್ ಇಂದ ಹೇಬಿಯಸ್ ಕಾರ್ಪಸ್ ಹಾಕಿರೋದ್ರಿಂದ ಬಹಳಷ್ಟು ಪ್ರೆಷರ್ ಮಾಡಿ ಆಲ್ಮೋಸ್ಟ್ ಝೀರೋಯಿಂಗ್ ಬಂದಿದ್ದಾರೆ ಇವರು, ಪೊಲೀಸ್ನವರು ಬಂದಿದ್ದಾರೆ. ನನ್ನ ಪ್ರಕಾರ ಬದುಕಿದ್ರೆ ಅವರು ಇಬ್ರು ಅವರು ಬಟ್ಟೆ ಹಾಕಿರೋದು ಅವ್ರು ಇದು ನೋಡಿದಾಗ ಬಹಳ ಫ್ಯಾಮಿಲಿ ಮಕ್ಕಳು ಕಾಣುತ್ತೆ ಪಾಪ. ನೋಡಿ, ಇದಕ್ಕೆಲ್ಲ ಕೌನ್ಸಿಲಿಂಗ್ ಆಗ್ಬೇಕು. ಈ ಎಕ್ಸಾಮ್ ಹತ್ರ ಬರುವಾಗ 2-3 ತಿಂಗಳಿಂದಾನೇ ಪ್ರತಿ ಶಾಲೆಯಲ್ಲಿ ಹೋಗಿ ಕೌನ್ಸಿಲಿಂಗ್ ಮಾಡ್ಬೇಕು. ಫೇಲ್ ಆದ್ರೆ ಏನ್ ಮಾಡ್ಬೇಕು ಮಕ್ಕಳು ಅನ್ನೋದನ್ನ ಅವ್ರಿಗೆ ಧೈರ್ಯ ತುಂಬಾ ಕೆಲಸ ಆಗ್ಬೇಕು. ಅದು ಆಗ್ತಾ ಇಲ್ಲ ಇವ್ರಿಗೆ. ಈ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್. ನಾನು ನೋಡ್ತೀನಿ ಮಕ್ಕಳಿಗೆ ಏನೂ ಗೊತ್ತಿಲ್ಲ, ಅವ್ರು ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಮಕ್ಕಳಿಗೆ ಪಾಪ. ಅದರಿಂದ ನನ್ನ ಪ್ರಕಾರ ಪೊಲೀಸ್ನವರು ಖಂಡಿತ ಪತ್ತೆ ಮಾಡ್ತಾರೆ. ಅದು ಕರ್ನಾಟಕ ಪೊಲೀಸ್ನವರು ಬಹಳ ಇಂಥ ಕೇಸಸ್ ನಲ್ಲಿ ನೋಡಿ ಸ್ವಲ್ಪನೂ ಸುಳಿವಿಲ್ದಿರೋ ಕೇಸಸ್ ಗಳನ್ನ ಪತ್ತೆ ಮಾಡಿದ್ದಾರೆ. ಓಕೆ ಓಕೆ, ನೋಡೋಣ ಸರ್ ಏನಾಗುತ್ತೆ ಅಂತ. ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.